ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಬದ್ಧ, ಹಲವು ಜನಪರ ಯೋಜನೆ ಜಾರಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಜಮ್ ಪೋರ್ಟಲ್ನೊಂದಿಗೆ ಸಹಕಾರಿ ಸಂಸ್ಥೆಗಳ ಸಂಯೋಜನೆ, ಕುಶಲಕರ್ಮಿಗಳು ಮಹಿಳಾ ಉದ್ಯಮಿಗಳಿಗೆ ಸಹಕಾರಿ, ಸಚಿವ ಅನುರಾಗ್ ಠಾಕೂರ್. ಮೇ ತಿಂಗಳಲ್ಲಿ ದಾಖಲೆಯ ಸರಕು ಸೇವಾ ತೆರಿಗೆ ಸಂಗ್ರಹ, ರಾಜ್ಯ ಸರ್ಕಾರಗಳಿಗೆ ಜಿಎಸ್ಟಿ ಪರಿಹಾರ ಬಿಡುಗಡೆ, ಕೇಂದ್ರ ಹಣಕಾಸು ಸಚಿವಾಲಯ. ಬೆಂಗಳೂರಿನಲ್ಲಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣದ ಕಾಮಗಾರಿ ಸೆಪ್ಟೆಂಬರ್ಗೆ ಪೂರ್ಣ, ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಆದ್ಯತೆ, ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ವಾರ್ತೆಗಳ ವಿವರ. ಕರಾವಳಿಯ ಉಡುಪಿ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ಸಚಿವರಾದ ಗೋವಿಂದ ಕಾರಜೋಳ, ಆರ್ ಅಶೋಕ, ಸುನಿಲ್ ಕುಮಾರ್, ಕೋಟಾ ಶ್ರೀನಿವಾಸ ಪೂಜಾರಿ, ಎಸ್ ಅಂಗಾರ, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕರ್ನಾಟಕ ನೀರಾವರಿ ನಿಗಮದಿಂದ ನಿರ್ಮಿಸಲಾದ ಎಣ್ಣೆ ಹೊಳೆ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಅವರು ಅಣೆಕಟ್ಟೆಗೆ ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಿದರು. ನಂತರ ಹೆಬ್ರಿ ತಾಲೂಕು ಆಡಳಿತ ಸೌಧ ಉದ್ಘಾಟನೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕೊಠಡಿಗಳು ಹಾಗೂ ಹೆಬ್ರಿಯಲ್ಲಿ ಬಸ್ ನಿಲ್ದಾಣ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಹೆಬ್ರಿ ಕಾಲೇಜಿನ ನೂತನ ಕಟ್ಟಡಗಳ ಶಕ್ತಿಯನ್ನು ತುಂಬಿ ಎಣ್ಣೆ ಹೊಳೆ ಏತ ನೀರಾವರಿ ಉದ್ಘಾಟನೆಯಲ್ಲಿ ಮುಖ್ಯಮಂತ್ರಿ ಅವರು ತಮ್ಮ ಸರ್ಕಾರ ಕೃಷ್ಣಾ ಮೇಲ್ದಂಡೆ, ತುಂಗಭದ್ರಾ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದೆ, ಮನೆ ಬಾಗಿಲಿಗೆ ದಾಖಲೆಗಳನ್ನು ರವಾನಿಸುವ ಯೋಜನೆಗಳ ಮೂಲಕ ಕಂದಾಯ ಕ್ರಾಂತಿ ಮಾಡಲಾಗಿದೆ ಎಂದರು. ಕರಾವಳಿಯಲ್ಲಿ ಹಸಿರು ಇಂಧನ ಆಧಾರಿತ ಕೈಗಾರಿಕಾ ಹಬ್ ನಿರ್ಮಾಣ, ಮಂಗಳೂರಿನಲ್ಲಿ ಇದೇ ವರ್ಷ ಪೀಠೋಪಕರಣ ವಲಯ ಆರಂಭ ಸೇರಿದಂತೆ ಹಲವಾರು ಯೋಜನೆಗಳನ್ನು ತಮ್ಮ ಸರ್ಕಾರ ಅನುಷ್ಠಾನಗೊಳಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ನಾವು ಕೊಟ್ಟಿದ್ದೇವೆ ಅಂತಂದು ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೀನಿ. ಅವರ ಬದುಕಿನಲ್ಲಿ ಬದಲಾವಣೆ ಆಗ್ತದೆ. ಹೀಗಾಗಿ ಜನಪರವಾಗಿರುವಂತಹ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಮೂಲಭೂತ ಸೌಕರ್ಯಕ್ಕೆ ಸುಮಾರು 3,000 ಸ್ಟೇಟ್ ಹೈವೇಗಳ ನಿರ್ಮಾಣ, ಸುಮಾರು 8 ಪೋರ್ಟ್ಗಳಿಗೆ, ಫಿಷರ್ಮನ್ ಪೋರ್ಟ್ಗಳಿಗೆ ಅಭಿವೃದ್ಧಿ, 5 ಹೊಸ ವಿಮಾನ ನಿಲ್ದಾಣ, ರೈಲ್ವೆ 8 ರೈಲ್ವೆ ಯೋಜನೆಗಳನ್ನು ಕಾರ್ಯಗತ ಮಾಡುವಂಥದ್ದು, ಇದು ಮೂಲಭೂತ ಸೌಕರ್ಯದಲ್ಲೂ ಮಾಡ್ತಾ ಇದ್ದೇವೆ. ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಅನ್ನುವಂಥ ನಮ್ಮ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಲು ಇವತ್ತು 8 ಹೊಸ ಯೂನಿವರ್ಸಿಟಿಗಳನ್ನು, 7 ಇಂಜಿನಿಯರಿಂಗ್ ಕಾಲೇಜನ್ನು IIT ಲೆವೆಲಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೂಡ ನಾವು ಮಾಡಿದ್ವಿ. ಕರಾವಳಿ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಗ್ರೀನ್ ಪವರ್ ಮತ್ತು ಗ್ರೀನ್ ಎನರ್ಜಿಯ ಮುಖಾಂತರ ಗ್ರೀನ್ ಎಕನಾಮಿಕ್ ಝೋನನ್ನು ಕರಾವಳಿ ಪ್ರದೇಶದಲ್ಲಿ ಮಾಡಬೇಕನ್ನುವಂಥ ಚಿಂತನೆ ಇದೆ. ಅದರ ಜೊತೆಗೆ ಇವತ್ತು ಬೀಚ್ ಟೂರಿಸಮ್ ಮತ್ತು ಟೆಂಪಲ್ ಟೂರಿಸಮನ್ನು, ಹೆರಿಟೇಜ್ ಟೂರಿಸಮನ್ನು ಮಾಡ್ತಾ ಇದ್ದೇವೆ. ಲೇಬರ್ ಅವರಿಗೆ ESI ಆಸ್ಪತ್ರೆ ಬೇಕು ಅಂತ ಅದು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಅದಕ್ಕೆ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಬರುವಂಥ ದಿನಗಳಲ್ಲಿ ಇಲ್ಲಿ ಒಂದು ESI ಹಾಸ್ಪಿಟ್ಲನ್ನು ಖಂಡಿತವಾಗೂ ನಿರ್ಮಾಣ ಮಾಡ್ತೇವೆ. ಇಲ್ಲಿಯ ದುಡಿಮೆಯ ವರ್ಗಕ್ಕೆ ಅದರ ಅವಶ್ಯಕತೆ ಇದೆ ಅನ್ನೋದನ್ನು ಮನಗಂಡು ಆ ಕೆಲಸವನ್ನು ಮಾಡ್ತೇವೆ. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕರಿಸಿ 8 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಮುಂದಿನ 25 ವರ್ಷಗಳ ಅಮೃತ ಕಾಲದಲ್ಲಿ ಭಾರತವನ್ನು ಜಗತ್ತಿನಲ್ಲಿಯೇ ಅಗ್ರಗಣ್ಯ ರಾಷ್ಟ್ರವಾಗಿ ರೂಪಿಸುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಗುರಿಯಾಗಿದೆ. ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕಾರ್ಯನಿರ್ವಹಿಸಲಿದೆ. ದೇಶದಲ್ಲಿ ಬಡತನ ನಿರ್ಮೂಲನೆಗೆ ಹಲವಾರು ಯೋಜನೆಗಳು ಜಾರಿಯಾಗುತ್ತಿವೆ ಎಂದು ಹೇಳಿದರು. ಪಠ್ಯ ಪುಸ್ತಕ ಪರಿಷ್ಕರಣೆ ವರದಿ ಪರಿಶೀಲನೆ ನಡೆಯುತ್ತಿದ್ದು, ಸಾಹಿತಿಗಳು ಸೇರಿದಂತೆ ಹಲವರ ಒತ್ತಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಶೀಘ್ರವೇ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು, ವರದಿ ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಂಕಲ್ಪ, ಕಾರ್ಯಕ್ರಮಗಳು ಮತ್ತು ಪ್ರಯತ್ನ. ಮೂರನೇ ಉದ್ದೇಶ, ಸಮಯ ಬಂದಿದೆ ದೇಶದಲ್ಲಿ ಚರ್ಚೆ ಏನಾಗಬೇಕು. ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಅಧಿಕಾರ ತೆಗೆದುಕೊಂಡ ಮೇಲೆ
2014ರಲ್ಲಿ ಅಭಿವೃದ್ಧಿಯೇ ಅವರ ಕೇಂದ್ರ ಬಿಂದು ಆಗಿದೆ. ನರೇಂದ್ರ ಮೋದಿ ಪೂರ್ವದಲ್ಲಿದ್ದಂಥ ಸ್ಥಿತಿ ಮತ್ತು ನರೇಂದ್ರ ಮೋದಿಯವರು ಅಧಿಕಾರ ತೆಗೆದುಕೊಂಡಿರುವಂಥ ಸ್ಥಿತಿ ಮತ್ತು ಸವಾಲುಗಳು, ತದನಂತರ ಅವರು ಯಾವ ರೀತಿ ನಿಭಾಯಿಸಿದರು ಅನ್ನುವಂಥದ್ದು ಕೂಡ ಚರ್ಚೆ ಆಗುವುದು ಅವಶ್ಯಕತೆ ಇದೆ. ಸರ್ಕಾರಿ ಇ ಮಾರುಕಟ್ಟೆ ತಾಣ ಜೆಮ್ನಲ್ಲಿ ನೋಂದಾಯಿತ ಸಹಕಾರಿ ಸಂಸ್ಥೆಗಳನ್ನು ಖರೀದಿದಾರರಾಗಿ ಕಡ್ಡಾಯವಾಗಿ ಪರಿಗಣಿಸಲು ಇಂದು ನಡೆದ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಸಭೆಯ ಬಳಿಕ ವಿವರ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್, ಈ ನಿರ್ಧಾರದಿಂದ ಸಹಕಾರಿ ಸಂಸ್ಥೆಗಳಿಗೆ ಮುಕ್ತ ಮತ್ತು ಪಾರದರ್ಶಕ ಪ್ರಕ್ರಿಯೆ ಮೂಲಕ ಸ್ಪರ್ಧಾತ್ಮಕ ದರ ಪಡೆಯಲು ಅನುಕೂಲವಾಗುತ್ತದೆ ಎಂದರು. ಇದರಿಂದ ನೋಂದಾಯಿತ 8,54,000 ಸಹಕಾರಿ ಸಂಸ್ಥೆಗಳು ಮತ್ತು ಅದರ 27 ಕೋಟಿ ಸದಸ್ಯರಿಗೆ ಪ್ರಯೋಜನವಾಗಲಿದೆ ಎಂದರು. ಸರ್ಕಾರ ಖರೀದಿಗಾಗಿ ಇ ಮಾರ್ಕೆಟ್ ಪ್ಲೇನ್ ಆರಂಭಿಸಿದ್ದು, ಇಂದು ಸರ್ಕಾರಿ ದಾಸ್ತಾನು ಕ್ಷೇತ್ರದಲ್ಲಿ ಜಮ್ ಪೋರ್ಟಲ್ ಕ್ರಾಂತಿಕಾರಿ ಸುಧಾರಣೆ ಮಾಡಿದೆ. ಜಮ್ ಪೋರ್ಟಲ್ ಬಳಿಕ ಸ್ವಶಕ್ತಿ ಗುಂಪುಗಳು, ಸಣ್ಣ ವ್ಯಾಪಾರಿಗಳು ಸರ್ಕಾರಕ್ಕೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅನುವಾಗಲಿದ್ದು, ಇದರಿಂದ ಅವರಿಗೂ ಲಾಭ ಲಭಿಸುತ್ತದೆ ಎಂದರು. ಜಮ್ನ 3 ಸ್ತಂಭಗಳು ಎಂದರೆ ಭಾಗವಹಿಸುವಿಕೆ, ಪಾರದರ್ಶಕತೆ ಮತ್ತು ದಕ್ಷತೆಯಾಗಿದೆ. ಇದರೊಂದಿಗೆ ಜಮ್ ಪೋರ್ಟಲ್ ಪ್ರಗತಿ ಸಾಧಿಸಿದೆ ಎಂದರು. ಇದರಲ್ಲಿ ದೇಶದ ಕುಶಲಕರ್ಮಿಗಳು, ನವೋದ್ಯಮಿಗಳು, ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ದಿಮೆಗಳು, ಮಹಿಳಾ ಉದ್ಯಮಿಗಳು ನೋಂದಾಯಿಸಿದ್ದಾರೆ ಎಂದರು. 2017-18ರಲ್ಲಿ 6,220 ಕೋಟಿ ರೂಪಾಯಿ ಸರ್ಕಾರಿ ಖರೀದಿ ಮಾಡಲಾಗಿತ್ತು. ಇದು 2021-22ರಲ್ಲಿ 1,06,000 ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ ಎಂದು ಸಚಿವರು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ನೋಂದಾಯಿತ ಸಹಕಾರಿ ಸಂಸ್ಥೆಗಳನ್ನು ಜಮ್ ಪೋರ್ಟಲ್ನಲ್ಲಿ ಜೋಡಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. एक चार्ट में यहाँ पर देख रहा था, जो आपसे भी साझा करूंगा कि एमएसएमई लगभग 70% हैं जो जेम पर अपना सामान बेचते हैं. तो वहां पर कोई बड़ी कंपनियां नहीं एमएसएमई बेचती हैं. 12% के लगभग वुमेन हैं. इसी तरह से ही हमारे स्टार्टअप्स जो हैं वो भी लगभग 0.5% है, लेकिन जो सेल्फ हेल्प ग्रुप है उनका आंकड़ा बड़ा है, वीवर्स का आंकड़ा बड़ा है, इसी तरह से आर्टिजन का भी आंकड़ा बड़ा है. तो कुल मिलाकर एक 6,000 करोड़ से लेके 1,06,000 करोड़ के व्यापार तक पहुंचना, ये अपने आप में 5 वर्षों में दिखाता है कि मोदी जी का जो टेक्नोलॉजी को लेकर जो कदम उठाए हैं, जो ट्रांसपेरेंसी की ओर बढ़े हैं, उससे सिस्टम भी अकाउंटेबल बना है, पारदर्शिता और जवाबदेही ने व्यापार को भी बढ़ावा दिया है. वहीं से गरीबों का कल्याण भी हुआ, महिलाओं का कल्याण हुआ, सेल्फ हेल्प ग्रुप का कल्याण हुआ है, और अब इससे कोऑपरेटिव्स को भी एक बड़ा लाभ मिलने वाला है और वो भी इस प्लेटफॉर्म का उपयोग कर पाएंगे. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಜೂನ್ 10ರಂದು ನಡೆಯಲಿರುವ ಚುನಾವಣೆಗೆ ಪ್ರಮುಖ ಪಕ್ಷಗಳು ಸಲ್ಲಿಸಿರುವ ನಾಮಪತ್ರಗಳು ಕ್ರಮಬದ್ಧವಾಗಿವೆ ಎಂದು ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಬಿಜೆಪಿಯಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಚಿತ್ರನಟ ಜಗ್ಗೇಶ್, ಲೆಹರ್ ಸಿಂಗ್ ಸಿರೋಯಾ ಹಾಗೂ ಜೆಡಿಎಸ್ನಿಂದ ಡಿ ಕುಪೇಂದ್ರ ರೆಡ್ಡಿ, ಕಾಂಗ್ರೆಸ್ ಪಕ್ಷದಿಂದ ಜೈರಾಮ್ ರಮೇಶ್ ಹಾಗೂ ಮನ್ಸೂರ್ ಖಾನ್ ಸಲ್ಲಿಸಿರುವ ಉಮೇದುವಾರಿಕೆಯನ್ನು ಪರಿಶೀಲನೆ ಮಾಡಲಾಗಿದೆ. ಶುಕ್ರವಾರ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಓಕೆ ಈ ಕಡೆ ನೋಡಿ ಸರ್, ನಸೀರ್ ಸರ್. ಓಕೆ ಭಾರತದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ಬಾಂಗ್ಲಾದೇಶದ ರೈಲ್ವೆ ಸಚಿವ ಮೊಹಮ್ಮದ್ ನೂರುಲ್ ಇಸ್ಲಾಂ ಸುಜಾನ್ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾರತದ ನ್ಯೂಜಲ್ಪೈಗುಡಿ ಮತ್ತು ಬಾಂಗ್ಲಾದೇಶದ ಢಾಕಾ ನಡುವಿನ ಮಿಥಾಲಿ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು. ನಂತರ ಅಶ್ವಿನಿ ವೈಷ್ಣವ್ ಮಿಥಾಲಿ ಎಕ್ಸ್ಪ್ರೆಸ್ 2 ನೆರೆ ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧ ಬಲವರ್ಧನೆಗೆ ಮಹತ್ವದ ಮೈಲಿಗಲ್ಲಾಗಲಿದೆ ಎಂದರು. Which is today accelerated in a very big way by the warm friendship between the two nations
at all the levels, at the topmost level between the two honorable prime ministers, at the ministers levels, at the officers levels, and at people's level. The Mithali Express will be yet another milestone in increasing this friendship, in strengthening this bond, in improving this relationship. ಈ ರೈಲು 9 ಗಂಟೆಯ ಅವಧಿಯಲ್ಲಿ ಸುಮಾರು 513 ಕಿಲೋಮೀಟರ್ ದೂರ ಕ್ರಮಿಸಲಿದೆ. ಈ ರೈಲು ವಾರದಲ್ಲಿ 2 ದಿನ ಭಾನುವಾರ ಮತ್ತು ಬುಧವಾರ ಭಾರತದಿಂದ ತೆರಳಲಿದ್ದು ಢಾಕಾದಿಂದ ಸೋಮವಾರ ಮತ್ತು ಗುರುವಾರ ಸಂಚರಿಸಲಿದೆ. किया जा रहा है। इस मौके पर ಡೈರೆಕ್ಟ್ ಮೊಬೈಲ್ ಮತ್ತು 5G ಬ್ರಾಡ್ಬ್ಯಾಂಡ್ ಭಾರತದಲ್ಲಿ ತರಂಗಾಂತರ ಮತ್ತು ಬ್ರಾಡ್ಬ್ಯಾಂಡ್ ಬಳಕೆಯನ್ನು ಸುಧಾರಿಸಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಪೂರ್ವ ಚಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿ ಆಕಾಶವಾಣಿ, ಐಐಟಿ ಕಾನ್ಪುರ ಮತ್ತು TSDSI ಆಯೋಜಿಸಿದ್ದ ಭಾರತಕ್ಕಾಗಿ ಡೈರೆಕ್ಟ್ ಮೊಬೈಲ್ ಮತ್ತು 5G ಬ್ರಾಡ್ಬ್ಯಾಂಡ್ ಒಮ್ಮುಖ ಮಾರ್ಗಸೂಚಿ ಕುರಿತ ಸಮಾವೇಶದಲ್ಲಿ ಅವರು ಭಾರತ ವಿಶ್ವದಲ್ಲಿಯೇ ಅತಿ ಹೆಚ್ಚು ಮೊಬೈಲ್ ಡೇಟಾ ಬಳಸುವ ರಾಷ್ಟ್ರಗಳಲ್ಲಿ ಒಂದಾಗಿದೆ ಎಂದರು. ಇಂದು ಭಾರತೀಯರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ತುಣುಕುಗಳ ವೀಕ್ಷಣೆಯ ಮೂಲಕ ಮಾಹಿತಿ ಪಡೆಯುತ್ತಿದ್ದಾರೆ. ಮೊಬೈಲ್ ಸೇವೆ ಪೂರೈಕೆದಾರರು ಅತ್ಯಂತ ಅಗ್ಗದ ಡೇಟಾ ಒದಗಿಸುತ್ತಿದ್ದಾರೆ ಎಂದು ತಿಳಿಸಿದರು. Demonstration of technology, and I hope that this proof of concept also succeeds. From the broadcaster's perspective, it will definitely be a huge benefit to them, because today the number of consumers for a broadcast are much limited. It is only the 20 crore or 21 crore households which have television, because today very few people watch news on the mobiles. But once this direct transmission happens, then I am sure the viewing habits will change and news consumption will grow manifold in the country. ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಶೇಖರ್ ವೆಂಪತಿ ದೇಶದ ತಾಂತ್ರಿಕ ಕ್ಷೇತ್ರದಲ್ಲಿ ಕ್ಷಿಪ್ರ ಬದಲಾವಣೆಗಳಾಗುತ್ತಿದ್ದು ಮಾಧ್ಯಮ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಬಳಕೆಯಲ್ಲಿ ಹಿಂದೆ ಬೀಳಬಾರದು ಎಂದರು. ದೂರದರ್ಶನ ಡಿಜಿಟಲ್ ಟೆರೆಸ್ಟ್ರಿಯಲ್ ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದು ಇದು 19 ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಭಾರತದಲ್ಲಿ ದೂರದರ್ಶನ ಟಿವಿ ವೀಕ್ಷಕರ ಮನೋಸ್ಥಿತಿ ಬದಲಾಗಿದೆ. ಮನೆಯ ಮೇಲೆ ಅಳವಡಿಸುತ್ತಿದ್ದ ಆಂಟೆನಾದಿಂದ DTHಗೆ ಬದಲಾಗಿದ್ದಾರೆ. ಈಗ ಸ್ಮಾರ್ಟ್ಫೋನ್ ಬಳಕೆಯತ್ತ ಜನ ಮನಸೋತಿದ್ದಾರೆ ಎಂದರು. Different now is that you have the potential to build on this stack, add multiple applications, create an open ecosystem, and that is how usage will take off. Otherwise, the usage will never take off, and we'll always be stuck with the catch-22 of, do you invest in the technology or do you wait for consumer adoption? We have to break that, and I think that requires an open approach, and I think that is what this has the potential for. ಐಐಟಿ ಕಾನ್ಪುರದ ನಿರ್ದೇಶಕ ಅಭಯ್ ಕರಂದಿಕರ್ ಇಂಟರ್ನೆಟ್ ಸೇವೆಯಿಂದ ಮೊಬೈಲ್ನಲ್ಲಿ ನೇರವಾಗಿ ಪ್ರಸಾರ ಸೇವೆಗೆ ವಿಪುಲ ಅವಕಾಶವಿದೆ. Fact remains that these OTT services, these video services over the wireless networks consume a very precious spectrum resource of the cellular networks, and that is where there is a need for having multiple radio access technology. As all of you know, Wi-Fi is one such radio access technology which is becoming extremely popular as one of the multi-rat access. And with now direct to mobile broadcasting becoming a reality, I feel that the DTM along with the Wi-Fi will become an important part of the multi-radio access technology in the 5G ecosystem. ಭೂಮಿ ಮತ್ತು ಜಲ ಸಂರಕ್ಷಣೆಗಾಗಿ ನೈಸರ್ಗಿಕ ಕೃಷಿಯ ನಾವೀನ್ಯಪೂರ್ಣ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕೇಂದ್ರ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವ ಪುರುಷೋತ್ತಮ್ ರೂಪಾಲ ಕರೆ ನೀಡಿದ್ದಾರೆ. ದೆಹಲಿಯಲ್ಲಿಂದು 75 ದೇಶೀಯ ಜಾನುವಾರು ತಳಿಗಳು ಮತ್ತು 75 ಉದ್ಯಮಿಗಳ ಸಮಾವೇಶದಲ್ಲಿ ಅವರು ದೇಶದ ಆರ್ಥಿಕತೆಗೆ ಪಶುಸಂಗೋಪನೆ ವಲಯ ಕೊಡುಗೆ ನೀಡುವಂತಾಗಲು ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡುವವರ ಹಿತ ಕಾಯಲು ಶ್ರಮಿಸಲಾಗುತ್ತಿದೆ ಎಂದರು. ಕೇಂದ್ರ ಸರ್ಕಾರದ ನೀತಿ ಮತ್ತು ವಿವಿಧ ಉಪಕ್ರಮಗಳಿಂದಾಗಿ ಪಶುಸಂಗೋಪನಾ ಕ್ಷೇತ್ರ 8% ದರದಲ್ಲಿ ವೃದ್ಧಿಸುತ್ತಿದೆ ಎಂದರು.
ಆರೋಗ್ಯ ಮತ್ತು ಸುರಕ್ಷತೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದ್ದು ಕಳೆದ 8 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕೆ ಹಾಗೂ ಉತ್ತಮ ಆಡಳಿತಕ್ಕೆ ಶ್ರಮಿಸಲಾಗಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೋಪಾಲ್ನಲ್ಲಿಂದು ತಿಳಿಸಿದ್ದಾರೆ. ಆಯುಷ್ಮಾನ್ ಭಾರತದ ಅಡಿಯಲ್ಲಿ 2,87,00,000 ಕಾರ್ಡ್ಗಳನ್ನು ವಿತರಿಸಲಾಗಿದೆ. 10 ಕೋಟಿಗೂ ಹೆಚ್ಚು ಕುಟುಂಬಗಳು ಆರೋಗ್ಯ ವಿಮಾ ವ್ಯಾಪ್ತಿಗೆ ಬಂದಿದ್ದು 50 ಕೋಟಿ ಜನರಿಗೆ ಅನುಕೂಲವಾಗಿದೆ ಎಂದರು. ಜಾಗತಿಕ ನಾವೀನ್ಯತೆ ಸೂಚ್ಯಾಂಕದಲ್ಲೂ ಭಾರತ ಸಾಧನೆ ಮಾಡಿದ್ದು 2015-16 ಸಾಲಿನಲ್ಲಿ 81ನೇ ಶ್ರೇಯಾಂಕದಲ್ಲಿದ್ದ ಭಾರತ ಇಂದು 46ನೇ ಸ್ಥಾನಕ್ಕೆ ಏರಿಕೆಯಾಗಿದೆ ಎಂದರು. ಬೌದ್ಧಿಕ ಆಸ್ತಿ ಪ್ರಕ್ರಿಯೆಯನ್ನು ಸರಳ ಮತ್ತು ಡಿಜಿಟಲೀಕರಣಗೊಳಿಸಲಾಗಿದೆ. ಸುಗಮ ವ್ಯಾಪಾರ ಸೂಚ್ಯಾಂಕದಲ್ಲೂ ಅದ್ಭುತ ಸುಧಾರಣೆಯಾಗಿದೆ ಎಂದು ಅವರು ತಿಳಿಸಿದರು. ಭಾರತೀಯ ಜನತಾ ಪಾರ್ಟಿ ಸೇವೆಯೇ ಸಂಘಟನೆ ಎಂಬ ಮಂತ್ರದೊಂದಿಗೆ ಮುನ್ನಡೆದಿದ್ದು ಕೊರೋನಾ ಅವಧಿಯಲ್ಲಿ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಜನರ ನಡುವೆ ತೆರಳಿ 50 ಕೋಟಿಗೂ ಹೆಚ್ಚು ಆಹಾರದ ಪೊಟ್ಟಣಗಳು, 30 ಕೋಟಿಗೂ ಅಧಿಕ ಮಾಸ್ಕ್ಗಳನ್ನು ವಿತರಿಸಿದರು. ಜೊತೆಗೆ ಹಿರಿಯ ನಾಗರಿಕರಿಗೆ ಅಗತ್ಯ ಔಷಧಗಳನ್ನು ಪೂರೈಸಿದರು ಎಂದು ನಡ್ಡಾ ತಿಳಿಸಿದರು. आयुष्मान भारत 5 लाख गंभीर बीमारियां और लगभग 1,500 बीमारियां हैं जो उसमें जोड़ी गई हैं जिनको ये बीमारी से, और आपको जानकर के खुशी होगी कि 3 करोड़ लोगों ने इसका फायदा उठा लिया है और 23,000 करोड़ रुपए भारत सरकार ने और मध्य प्रदेश की सरकार ने मिलकर के उन लोगों को पहुंचाने का काम किया है. तो आयुष्मान भारत ये यूनिवर्सल हेल्थ कवरेज यानी 50 करोड़ का मतलब हो गया 40% ऑफ इंडियन पॉपुलेशन, और ये गरीब लोग इनको लाने का काम उसमें किया गया है. ये हमको ध्यान में रखना चाहिए. ರಾಷ್ಟ್ರೀಯ ಶಿಕ್ಷಣ ನೀತಿ ಶಾಲಾ ಮಟ್ಟದಲ್ಲಿಯೇ ಕೌಶಲ್ಯ ವರ್ಧನೆ ಮತ್ತು ಡಿಜಿಟಲ್ ಉಪಕ್ರಮಗಳಾದ ರಾಷ್ಟ್ರೀಯ ಡಿಜಿಟಲ್ ಶಿಕ್ಷಣ ಸ್ವರೂಪದ ಮೇಲೆ ಗಮನ ಹರಿಸಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಗುಜರಾತ್ನಲ್ಲಿ ನಡೆದಿರುವ 2 ದಿನಗಳ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಶಿಕ್ಷಣ ಸಚಿವರ ರಾಷ್ಟ್ರೀಯ ಸಮಾವೇಶದಲ್ಲಿ ಅವರು ಈ ಸಮಾವೇಶದಲ್ಲಿ ನಡೆಯಲಿರುವ ಚರ್ಚೆಗಳು ರಾಷ್ಟ್ರೀಯ ಶಿಕ್ಷಣ ನೀತಿಯ ಸಮರ್ಪಕ ಅನುಷ್ಠಾನ ಮತ್ತು ವಿಸ್ತೃತ ದೃಷ್ಟಿಕೋನಕ್ಕೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಶಿಕ್ಷಣ ಕುರಿತ ಚರ್ಚೆಗಳು ದೇಶದ ಶೈಕ್ಷಣಿಕ ಪರಿಸರವನ್ನು ಬಲಗೊಳಿಸುತ್ತದೆ ಎಂದರು. ಇದಕ್ಕೂ ಮುನ್ನ ಧರ್ಮೇಂದ್ರ ಪ್ರಧಾನ್ ಅವರು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಶಿಕ್ಷಣ ಸಚಿವರೊಂದಿಗೆ ವಿದ್ಯಾ ಸಮೀಕ್ಷಾ ಕೇಂದ್ರ ಮತ್ತು ಅಂತಾರಾಷ್ಟ್ರೀಯ ಉತ್ಕೃಷ್ಟ ಆಟೋಮೊಬೈಲ್ ಕೇಂದ್ರಕ್ಕೆ ಭೇಟಿ ನೀಡಿದರು. ದೇಶದ ಶಿಕ್ಷಣ ಪರಿಸರದ ಸುಧಾರಣೆಗೆ ಈ ಸಮಾವೇಶ ಒತ್ತು ನೀಡಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020, ಶಾಲೆಗಳಲ್ಲಿಯೇ ಕೌಶಲ್ಯ ವರ್ಧನೆ, ರಾಷ್ಟ್ರೀಯ ಡಿಜಿಟಲ್ ಶಿಕ್ಷಣ ಸ್ವರೂಪ ಇತ್ಯಾದಿ ವಿಚಾರಗಳ ಬಗ್ಗೆಯೂ ಸಮಾವೇಶ ಬೆಳಕು ಚೆಲ್ಲಲಿದೆ. ಮೇ ತಿಂಗಳ ಸರಕು ಸೇವಾ ತೆರಿಗೆ ಸಂಗ್ರಹದ ಮಾಹಿತಿಯನ್ನು ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ್ದು, ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಪ್ರಸಕ್ತ ಸಂಗ್ರಹ 44% ಹೆಚ್ಚಿದೆ ಎಂದು ತಿಳಿಸಲಾಗಿದೆ. ಒಟ್ಟು 1.4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿದ್ದು, ಅದರಲ್ಲಿ ಕೇಂದ್ರ ತೆರಿಗೆ 25,000 ಕೋಟಿ ರೂಪಾಯಿ, ರಾಜ್ಯ ತೆರಿಗೆ 31,000 ಕೋಟಿ, 37,000 ಕೋಟಿ ರೂಪಾಯಿ ಆಮದು ಸರಕುಗಳ ಶುಲ್ಕ ಸೇರಿ 73,000 ಕೋಟಿ ರೂಪಾಯಿ ಅಂತಾರಾಷ್ಟ್ರೀಯ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹವಾಗಿದೆ. 10,502 ಕೋಟಿ ರೂಪಾಯಿ ಸೆಸ್ ಸಂಗ್ರಹಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. 2021ರ ಮೇ ತಿಂಗಳಿನಲ್ಲಿ 97,821 ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು, ಈ ವರ್ಷ 44% ಹೆಚ್ಚುವರಿ ತೆರಿಗೆ ಸಂಗ್ರಹವಾಗಿದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಣಕಾಸು ಸಚಿವಾಲಯ 86,912 ಕೋಟಿ ರೂಪಾಯಿಗಳ ಜಿಎಸ್ಟಿ ಪರಿಹಾರ ಬಿಡುಗಡೆ ಮಾಡಿದೆ. ತೆರಿಗೆ ಸಂಗ್ರಹದಲ್ಲಿ ಅರುಣಾಚಲ ಪ್ರದೇಶ, ಮಣಿಪುರ, ಕೇರಳ, ಕರ್ನಾಟಕ, ಜಮ್ಮು ಕಾಶ್ಮೀರ ರಾಜ್ಯಗಳು ಮುಂಚೂಣಿಯಲ್ಲಿವೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯಲ್ಲಿ ನಿರ್ಮಿಸಲಾಗುತ್ತಿರುವ ರಾಮ ಮಂದಿರದ ಗರ್ಭಗುಡಿ ನಿರ್ಮಾಣ ಕಾರ್ಯಕ್ಕೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಂದು ಬೆಳಗ್ಗೆ 11:15 ಅಭಿಜಿತ್ ಮುಹೂರ್ತದಲ್ಲಿ ಪ್ರಥಮ ಶಿಲೆ ಇಡುವ ಮೂಲಕ ಚಾಲನೆ ನೀಡಿದರು.
ನಂತರ ಅವರು ಶ್ರೀರಾಮ ಜನ್ಮಭೂಮಿ ಮಂದಿರದ ಕಾಮಗಾರಿ ಯಶಸ್ವಿಯಾಗಿ ನಡೆಯುತ್ತಿದ್ದು ಇದು ವಿಶ್ವದಾದ್ಯಂತ ನೆಲೆಸಿರುವ ಎಲ್ಲ ಸನಾತನ ಹಿಂದೂ ಧರ್ಮಾವಲಂಬಿಗಳಿಗೆ ಪರಮ ಪೂಜ್ಯ ಪವಿತ್ರ ತಾಣವಾಗುವುದಷ್ಟೇ ಅಲ್ಲ, ಭಾರತದ ರಾಷ್ಟ್ರೀಯ ಮಂದಿರವಾಗಲಿದೆ ಎಂದು ಪ್ರಕಟಿಸಿದರು. 2 ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ದರು. ಇಂದು ಗರ್ಭಗೃಹದ ಶಿಲಾಪೂಜೆ ಶಾಸ್ತ್ರೋಕ್ತವಾಗಿ ನೆರವೇರಿರುವುದು ರಾಮ ಭಕ್ತರಿಗೆ ಸಂತಸ ತಂದಿದೆ. ದೇಶದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾಧು ಸಂತರು ಈ ಶಿಲಾಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗುತ್ತಿರುವ ದಿವ್ಯ ಭವ್ಯ ಮಂದಿರದ ಗರ್ಭಗುಡಿಯು 20 ಅಡಿ ಅಗಲ, 20 ಅಡಿ ಉದ್ದವಿರುತ್ತದೆ. 500 वर्षों की जो हिंदू जनमानस की एक तड़पन थी, अब वह बहुत शीघ्र मूर्त रूप लेता हुआ दिखाई दे रहा है. ಇದಕ್ಕೂ ಮುನ್ನ ಆದಿತ್ಯನಾಥ್ ಅವರು ಹನುಮಾನ್ ಗಡಿಗೆ ತೆರಳಿ ಪೂಜೆ ನೆರವೇರಿಸಿದರು. ಈ ಕಾರ್ಯಕ್ರಮದ ಅಂಗವಾಗಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನಗರ ಜನ್ಮಭೂಮಿ ಅಯೋಧ್ಯೆಯ ಎಲ್ಲ ದೇಗುಲಗಳನ್ನು ಅಲಂಕರಿಸಲಾಗಿದ್ದು ಇಂದು ಸಂಜೆ ಮಣ್ಣಿನ ಹಣತೆಗಳಲ್ಲಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವಿದೆ. ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕಾಂಗ್ರೆಸ್ ವರಿಷ್ಠರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ ಎಂದು ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜೂನ್ 8ರಂದು ತಮ್ಮ ಮುಂದೆ ಹಾಜರಾಗುವಂತೆ ನಿರ್ದೇಶನಾಲಯ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸೂಚಿಸಿದೆ ಎಂದು ಅವರು ತಿಳಿಸಿದ್ದಾರೆ. 2008ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಅಸೋಸಿಯೇಟ್ ಜರ್ನಲ್ಗೆ ವಹಿಸಿದಾಗ ಕಾಂಗ್ರೆಸ್ ಪಕ್ಷದಿಂದ ನೀಡಲಾದ 90 ಕೋಟಿ ರೂಪಾಯಿಗಳ ಬಡ್ಡಿ ರಹಿತ ಸಾಲ ಹಾಗೂ ನಂತರ ಯಂಗ್ ಇಂಡಿಯಾಗೆ ಈ ಸಂಸ್ಥೆಯನ್ನು ವಹಿಸಿದ ವ್ಯವಹಾರದಲ್ಲಿ ಅಕ್ರಮ ಹಣ ವರ್ಗಾವಣೆ ಮತ್ತು ಭೂ ಪರಬಾರೆಯೂ ಸೇರಿದೆ ಎಂಬುದು ಆರೋಪವಾಗಿದೆ. If there is some small accommodation or time required for somebody who is not here, that time will be sought. ಅತ್ಯಾಧುನಿಕ ಲೇಸರ್ ಡಿಇಡಿ ಆಧಾರಿತ ಹೈಬ್ರಿಡ್ ಮತ್ತು ರೋಬ್ಯಾಟಿಕ್ ಮೆಟಲ್ 3D ಪ್ರಿಂಟಿಂಗ್ ತಂತ್ರಜ್ಞಾನವನ್ನೊಳಗೊಂಡ ಫೋಟಾನ್ 1000H ಮತ್ತು ಫೋಟಾನ್ 1000R ಸಾಧನಗಳನ್ನು ದೇಶದಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಅವುಗಳನ್ನು ಲೋಕಾರ್ಪಣೆ ಮಾಡಿದರು. ನೀತಿ ಆಯೋಗದ ಸದಸ್ಯ ವಿ.ಕೆ. ಸಾರಸ್ವತ್ ವರ್ಚುವಲ್ ಮೂಲಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬೆಂಗಳೂರಿನ ಪೀಣ್ಯದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮೆಟಲ್ 3D ಪ್ರಿಂಟಿಂಗ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉತ್ಕೃಷ್ಟತಾ ಕೇಂದ್ರ ಸ್ಥಾಪಿಸಲು ರಾಜ್ಯ ಸರ್ಕಾರದಿಂದ ಅಗತ್ಯ ನೆರವು ನೀಡಲಾಗುವುದು ಎಂದು ಅಶ್ವತ್ಥನಾರಾಯಣ ಭರವಸೆ ನೀಡಿದರು. ದೇವನಹಳ್ಳಿ ವಿಮಾನ ನಿಲ್ದಾಣದ ಬಳಿ 5 ಎಕರೆ ಪ್ರದೇಶದಲ್ಲಿ 60,000 ಚದರಡಿ ವಿಸ್ತೀರ್ಣದ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣವಾಗುತ್ತಿದ್ದು ಸೆಪ್ಟೆಂಬರ್ ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಅಲ್ಲಿ ಲೇಸರ್ ಡಿಇಡಿ ಮತ್ತು ರೋಬ್ಯಾಟಿಕ್ ಮೆಟಲ್ 3D ಪ್ರಿಂಟಿಂಗ್ ಕ್ಷೇತ್ರಕ್ಕೆ ಅಗತ್ಯದಷ್ಟು ನಿವೇಶನ ನೀಡುವುದಾಗಿ ತಿಳಿಸಿದರು. ಈ ಕ್ಷೇತ್ರ ಜಾಗತಿಕವಾಗಿ $35 ದಶಲಕ್ಷ ವಹಿವಾಟು ನಡೆಸಿದೆ. ಅದರಲ್ಲಿ ಭಾರತದ ಪಾಲು $1 ದಶಲಕ್ಷ ಮಾತ್ರ. ಫೋಟಾನ್ ತಂತ್ರಜ್ಞಾನವುಳ್ಳ ಒಂದು ಯಂತ್ರದ ಮೂಲಕ 3,500 ಕೋಟಿ ರೂಪಾಯಿ ವಹಿವಾಟು ನಡೆಸಲು ಅವಕಾಶವಿದೆ. ಈ ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಮಾನವ ಸಂಪನ್ಮೂಲ ಒದಗಿಸುವ ಸಲುವಾಗಿ 95,000 ವಿದ್ಯಾರ್ಥಿಗಳಿಗೆ ಜಿಟಿಟಿಸಿಯಲ್ಲಿ ತರಬೇತಿ ನೀಡಲಾಗುತ್ತಿದೆ ಎಂದು ಅಶ್ವತ್ಥನಾರಾಯಣ ಹೇಳಿದರು. ಗ್ರಾಮೀಣ ಪ್ರದೇಶದ ಯುವ ಜನರನ್ನು ಕೌಶಲ್ಯಪೂರ್ಣಗೊಳಿಸಿ ಉದ್ಯಮಿಗಳನ್ನಾಗಿ ರೂಪಿಸುವ ಒನ್ ಬ್ರಿಡ್ಜ್ ಸಂಸ್ಥೆಯ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕಚೇರಿಯನ್ನು ಹೊಂದಿರುವ ಒನ್ ಬ್ರಿಡ್ಜ್ ಸಂಸ್ಥೆ ಗ್ರಾಮೀಣ ಯುವಕ ಯುವತಿಯರನ್ನು ಗುರುತಿಸಿ ಅವರಿಗೆ ಕಂಪ್ಯೂಟರ್, ಸರಕು ಸೇವೆಗಳ ಸರಬರಾಜು, ಇ ಕಾಮರ್ಸ್ ಇತ್ಯಾದಿಗಳ ಬಗ್ಗೆ ತರಬೇತಿ ನೀಡಿ ಸ್ವಯಂ ಉದ್ಯೋಗಿಗಳನ್ನಾಗಿ ರೂಪಿಸುವ ಕೆಲಸ ಮಾಡುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಒನ್ ಬ್ರಿಡ್ಜ್ ಸಂಸ್ಥೆಯ ಸಂಸ್ಥಾಪಕ ಮದನ್ ಪಡಕಿ ತಮ್ಮ ಸಂಸ್ಥೆ 7 ವರ್ಷಗಳಿಂದ ಗ್ರಾಮೀಣ ಪ್ರದೇಶದ ಯುವಕರನ್ನು ಕೌಶಲ್ಯಗೊಳಿಸಿ ಉದ್ಯಮಿಗಳನ್ನಾಗಿ ರೂಪಿಸುವ ಕೆಲಸ ಮಾಡುತ್ತಿದೆ. ದೇಶದ 6 ರಾಜ್ಯಗಳ 75 ಜಿಲ್ಲೆಗಳಲ್ಲಿ 9,000 ಯುವ ಉದ್ಯಮಿಗಳನ್ನು ತಯಾರಿಸುವ ಕೆಲಸ ಮಾಡಲಾಗುತ್ತಿದೆ. ಮುಂದಿನ 3 ವರ್ಷಗಳಲ್ಲಿ ಈ ಸಂಖ್ಯೆಯನ್ನು 1 ಲಕ್ಷಕ್ಕೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಪ್ರಧಾನಿ ಅವರು ತಮ್ಮ ಮನ್ ಕಿ ಬಾತ್ನಲ್ಲಿ
ನಮ್ಮ ಕೆಲಸವನ್ನು ಗುರುತಿಸಿರುವುದು ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದರು. So in 2011, we started a foundation called Head Held High Foundation, where we figured a way to take literally zero educated, illiterate village youth, and through a very intensive 1,000-hour program, we are able to transform them to be English-speaking, computer-literate knowledge professionals. We have touched over about ಒನ್ ಬ್ರಿಡ್ಜ್ ಸಂಸ್ಥೆಯ ನೆರವಿನಿಂದ ಕೌಶಲ್ಯ ಪಡೆದುಕೊಂಡು ಉದ್ಯೋಗಾವಕಾಶ ಪಡೆದುಕೊಂಡಿರುವ ಕೊಪ್ಪಳ ಜಿಲ್ಲೆಯ ಯಮನೂರಪ್ಪ ಸಂಸ್ಥೆ ತಮ್ಮನ್ನು ಗುರುತಿಸಿ ಇಂಗ್ಲಿಷ್, ಕಂಪ್ಯೂಟರ್ ಸೇರಿದಂತೆ ತರಬೇತಿ ನೀಡಿದೆ. ಇದರಿಂದ ಸ್ವಂತ ಉದ್ಯೋಗ ಮಾಡಲು ಸಾಧ್ಯವಾಗಿದ್ದು ಮುಂದಿನ ದಿನಗಳಲ್ಲಿ ಸಣ್ಣ ಪ್ರಮಾಣದ ಉದ್ಯಮ ಆರಂಭಿಸುವ ಯೋಚನೆ ಇದೆ ಎಂದರು. ಬೆಂಗಳೂರಿನಲ್ಲಿಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 27ನೇ ಸಂಸ್ಥಾಪನಾ ದಿನಾಚರಣೆಗೆ ಜಯದೇವ ಹೃದ್ರೋಗಗಳ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂಕೆ ರಮೇಶ್, ನಿವೃತ್ತ ನಿರ್ದೇಶಕ ಡಾಕ್ಟರ್ ಶಿವರತ್ನ ಸಾವಡಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಂಜುನಾಥ್ 27 ವರ್ಷಗಳಲ್ಲಿ ಆರೋಗ್ಯ ವಿಶ್ವವಿದ್ಯಾಲಯ ಬೃಹತ್ತಾಗಿ ಬೆಳೆದಿದೆ. ಕಾಲೇಜುಗಳ ಸಂಖ್ಯೆ 20ರಿಂದ 60ಕ್ಕೆ ಏರಿಕೆಯಾಗಿದೆ. ಗುಣಮಟ್ಟದ ಶಿಕ್ಷಣ ಮತ್ತು ಸಂಶೋಧನೆಯ ಮೂಲಕ ವಿಶ್ವವಿದ್ಯಾಲಯ ವಿಶ್ವದ ಗಮನ ಸೆಳೆದಿದೆ ಎಂದರು. ವೇಗದ ಜೀವನದಿಂದಾಗಿ ನಗರಗಳ ಜನರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತಿವೆ. ಆರ್ಥಿಕ ಬೆಳವಣಿಗೆಯ ಜೊತೆಗೆ ಜನರು ಆರೋಗ್ಯದ ಕಡೆಗೆ ಗಮನ ನೀಡಬೇಕು ಎಂದರು. ನಮ್ಮ ರಾಷ್ಟ್ರಕ್ಕೆ ಮತ್ತು ಇದು ಇಡೀ ವಿಶ್ವಕ್ಕೆ ಕೂಡ ಎಲ್ಲಾ ವೈದ್ಯಕೀಯ ಕ್ಷೇತ್ರಗಳಲ್ಲಿ, ಅದು ಅಲೋಪತಿ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ಆಯುಷ್ ಆಗ್ಬೋದು, ಡೆಂಟಲ್ ಸೈನ್ಸ್ ಆಗ್ಬೋದು, ಫಾರ್ಮಸಿ ಆಗ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದಂತಹ ಕೊಡುಗೆಯನ್ನು ಕೊಡ್ತಾ ಇದೆ. ಯಾವುದೇ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕಾದ್ರೆ ಬಹಳ ಕಷ್ಟ ಇರುತ್ತೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ಉತ್ತರ ಒಳನಾಡಿನ ಹಲವು ಕಡೆ, ದಕ್ಷಿಣ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಮುಲ್ಕಿ, ಕಕ್ಕೇರಿಯಲ್ಲಿ ಅತಿ ಹೆಚ್ಚು 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ದಾವಣಗೆರೆ 5, ಮಸ್ಕಿ, ಕುಣಿಗಲ್, ಹಗರಿಬೊಮ್ಮನಹಳ್ಳಿ, ಭರಮಸಾಗರ 4, ಕೋಟ, ಮಂಗಳೂರು, ಕಂಬಾವಿ, ಬೇಲೂರು, ಚಿತ್ರದುರ್ಗ 3, ಕಾರವಾರ, ಶಿರಾಲಿ, ಪಣಂಬೂರು, ಲಕ್ಷ್ಮೇಶ್ವರ, ಬಾಗೇವಾಡಿ, ಜಗಳೂರು, ಭಾಗಮಂಡಲ, ಕುಡಿತಿನಿಯಲ್ಲಿ ತಲಾ 2 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 37 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಮಳೆ ಅಥವಾ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 30, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಬದ್ಧ, ಹಲವು ಜನಪರ ಯೋಜನೆ ಜಾರಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಜಂಪ್ ಪೋರ್ಟಲ್ನೊಂದಿಗೆ ಸಹಕಾರಿ ಸಂಸ್ಥೆಗಳ ಸಂಯೋಜನೆ, ಕುಶಲಕರ್ಮಿಗಳು, ಮಹಿಳಾ ಉದ್ಯಮಿಗಳಿಗೆ ಸಹಕಾರಿ, ಸಚಿವ ಅನುರಾಗ್ ಠಾಕೂರ್. ಮೇ ತಿಂಗಳಿನಲ್ಲಿ ದಾಖಲೆಯ ಸರಕು ಸೇವಾ ತೆರಿಗೆ ಸಂಗ್ರಹ, ರಾಜ್ಯ ಸರ್ಕಾರಗಳಿಗೆ ಜಿಎಸ್ಟಿ ಪರಿಹಾರ ಬಿಡುಗಡೆ, ಕೇಂದ್ರ ಹಣಕಾಸು ಸಚಿವಾಲಯ. ಬೆಂಗಳೂರಿನಲ್ಲಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣದ ಕಾಮಗಾರಿ ಸೆಪ್ಟೆಂಬರ್ಗೆ ಪೂರ್ಣ, ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಆದ್ಯತೆ, ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.